हाँ हाँ किधर नीचे नीचे ओ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಗಾಡ್ಸ್ ಓನ್ ಕಂಟ್ರಿ ಆದಂತಹ ಕೇರಳಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರೀವಿಯಸ್ ಡೇ ಕೊಚ್ಚಿಗೆ ಬಂದು ಸ್ಟೇ ಆಗಿದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ರೆಡಿಯಾಗಿ ಕೊಚ್ಚಿಯಿಂದ ಮೂನಾರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಟೂರ್ ಪ್ಯಾಕೇಜ್ ಸ್ಟಾರ್ಟ್ ಆಗ್ತಾ ಇದೆ. ಕೊಚ್ಚಿ ಟು ಮೂನಾರ್ಗೆ ಹೋಗೋ ರೋಡ್ ಅಲ್ಲಿ ಯಾವೆಲ್ಲ ಪ್ಲೇಸಸ್ ಬರುತ್ತೋ ಅದೆಲ್ಲ ಪ್ಲೇಸಸ್ ನ ನಾವು ಇವತ್ತು ಕವರ್ ಮಾಡ್ತಾ ಇದೀವಿ. ಹೋಗ್ತಾ ನೇಚರ್ ನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ. ನೇಚರ್ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜರ್ನಿ ಕೂಡ ಅಷ್ಟೇ ಖುಷಿ ಖುಷಿಯಾಗಿ ನಾವು ಮಾಡ್ತಾ ಹೊರಟ್ವಿ. ನಾವು ಕೊಚ್ಚಿ ಟು ಮೂನಾರ್ಗೆ ಹೋಗೋ ರೋಡ್ ಅಲ್ಲಿ ಫುಲ್ ನಮ್ಗೆ ನೇಚರೇ ಕಾಣಿಸುತ್ತೆ. ಸೊ ಹಾಗೆ ಅಲ್ಲಲ್ಲಿ ವಾಟರ್ ಫಾಲ್ಸ್ ಕೂಡ ಕಾಣಿಸುತ್ತೆ. ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ತುಂಬಾನೇ ಎಂಜಾಯ್ ಮಾಡ್ತಾ ನಾವು ಹೊರಟ್ವಿ. ಹಾಗೆ ಹೋಗ್ತಾ ಇರುವಾಗ ನಮ್ಗೆ ಚಿಯಪ್ಪರ ವಾಟರ್ ಫಾಲ್ಸ್ ಫಸ್ಟ್ ನಮ್ಗೆ ಸಿಕ್ತು. ಸೊ ನಾವು ಅಲ್ಲಿಗೆ ಫಸ್ಟ್ ವಿಸಿಟ್ ಮಾಡಿದ್ವಿ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು, ಖುಷಿ ಆಗ್ತಿತ್ತು. ಹಾಗೆ ಎಲ್ರು ತುಂಬಾ ಜನ ಬಂದು ವಿಸಿಟ್ ಮಾಡ್ತಾ ಇದ್ರು. ತುಂಬಾ ಫೇಮಸ್ ಆದಂತಹ ವಾಟರ್ ಫಾಲ್ಸ್ ಅಲ್ಲಿ ಚಿಯಾಪರ ವಾಟರ್ ಫಾಲ್ಸ್ ಕೂಡ ಒಂದು. ಇದೊಂದು ಕ್ಯಾಸ್ಕೇಡಿಂಗ್ ವಾಟರ್ ಫಾಲ್ಸ್ ಆಗಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ವಾಟರ್ ಬೀಳ್ತಾ ಇರೋದ್ರಿಂದ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಫೋಟೋಸು ವಿಡಿಯೋಸ್ನು ಕೂಡ ಸ್ವಲ್ಪ ತಗೊಂಡ್ವಿ. ನೋಡ್ಬೋದು ಜನ ಎಲ್ಲ ಬಂದಿದ್ದಾರೆ. ಹಾಗೆ ಅಕ್ಕಪಕ್ಕ ಕೆಲವೊಂದು ಶಾಪ್ಗಳು ಕೂಡ ಇದೆ. ವಾಟರ್ ಫಾಲ್ಸ್ ನ ನೋಡ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಪೆರಿಯರ್ ಸ್ಪೈಸ್ ಅಂಡ್ ಆಯುರ್ವೇದಿಕ್ ಗಾರ್ಡನ್ ಗೆ ಹೋದ್ವಿ. ಅಲ್ಲಿ ಪ್ರತಿಯೊಂದು ಗಿಡ ಮೂಲಿಕೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಸೊ ನಮ್ಗೆ ಒಬ್ರು ಗೈಡ್ ಬರ್ತಾರೆ. ನಮ್ಗೆ ಗೈಡ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಿಗ್ತಾರೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಅದೇ ಲ್ಯಾಂಗ್ವೇಜ್ ಬರುವಂತಹ ಗೈಡ್ ನ ನಿಮ್ಗೆ ಕೊಡ್ತಾರೆ. ಸೊ ನೀವು ಅಲ್ಲಿ ಹೋಗ್ಬೋದು. ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ. Another medicinal plant. It is called Hamsapathyaini, we call it in Sanskrit. And Acanthis mollis is the botanical name. For thyroid and hypothyroid, we make the medicine from this. 5-6 varieties of ginger we have. This is another ginger, wild ginger. The roots, this also 1 year is the life of the plant. After that, from the root, we pluck it. It is actually very good for the UTI, urinary tract infection. We make the medicine from this. This is a sarsoop. Ramfal or Sidafal, you call it in your side. That sarsoop is actually a fruit. Inside there will be some 10-15 white segment with black seed. This is also for prevention of cancer. It is a very good medicine. Yeah, one fruit will cost 500 rupees, 600 rupees in the market. ನಂತರ ಅವ್ರದೇ ಆದಂತಹ ಸ್ಪೈಸ್ ಅಂಡ್ ಆಯುರ್ವೇದಿಕ್ ಶಾಪ್ಗೆ ನಾವು ವಿಸಿಟ್ ಮಾಡಿದ್ವಿ. ಹಾಗೆ ತುಂಬಾನೇ ಸ್ಪೈಸಸ್ ನೋಡ್ಬೋದು ನೀವು ಇಲ್ಲಿ. ಸ್ಪೈಸಸ್ ಆಗಿರ್ಬೋದು, ಆಯಿಲ್ಸ್ ಆಗಿರ್ಬೋದು, ಹಾಗೆ ನಾವು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲದೂ ಆಯುರ್ವೇದಿಕ್ ಇಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಕೂಡ ಸ್ವಲ್ಪ ಪ್ರಾಡಕ್ಟ್ಸ್ನ ಬೈ ಮಾಡಿದ್ವಿ. ಈ ಸ್ಪೈಸ್ ಗಾರ್ಡನ್ದು ಫುಲ್ ಡೀಟೇಲ್ ವಿಡಿಯೋನ ನಾನು ಸಪ್ರೇಟ್ ಆಗಿ ನಿಮ್ ಜೊತೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ತುಂಬಾನೇ ಚೆನ್ನಾಗಿತ್ತು. ಹಾಗೆ ತುಂಬಾನೇ ಖುಷಿ ಆಯಿತು ನೋಡಿ. ಅಲ್ಲಿಂದ ಬರುವಾಗ ಮಳೆ ಬರ್ತಾ ಇತ್ತು. ಆ ಕಾರಣದಿಂದ ಅಡ್ವೆಂಚರ್ ಆಕ್ಟಿವಿಟೀಸ್ಗೆ ಹೋಗ್ಬೇಕಾಗಿತ್ತು. ಅದನ್ನ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಹ್ಯಾಂಡ್ಲೂಮ್ಸ್ ಫ್ಯಾಕ್ಟ್ರಿಗೆ ಹೋದ್ವಿ. ಇಲ್ಲಿ ಕೇರಳದ ಟ್ರೆಡಿಷನಲ್ ಸ್ಯಾರೀಸ್ ಕೈಮಗ್ಗದಿಂದ ತಯಾರಿಸ್ತಾರೆ. ಅದರದ್ದೊಂದು ಡೆಮೋ ಕೂಡ ನಮ್ಗೆ ತೋರಿಸ್ತಾರೆ. ಅವರದ್ದೇ ಆದ ಶಾಪ್ ನಲ್ಲಿ ತುಂಬಾ ವೆರೈಟಿ ಕೇರಳ ಸ್ಯಾರಿ ಕೂಡ ಸಿಗುತ್ತೆ. ಹಾಗಾಗಿ ನಾವು ಕೂಡ ಒಳಗಡೆ ಹೋಗಿ ಸ್ಯಾರಿನ ನೋಡ್ತಾ ಇದ್ದೀವಿ. ತುಂಬಾ ಡಿಫ್ರೆಂಟ್ ಆಗಿರೋ ಸ್ಯಾರಿನ ತೋರಿಸ್ತಾ ಇದ್ರು. ಕಾಟನ್ ಮತ್ತೆ ಸಿಲ್ಕ್ ಎರಡೂ ಸ್ಯಾರಿನೂ ಇಲ್ಲಿ ಸಿಗುತ್ತೆ. ತುಂಬಾನೇ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಡಿಸೈನ್ ತುಂಬಾನೇ ಯೂನಿಕ್ ಆಗಿತ್ತು. ತುಂಬಾನೇ ಇಷ್ಟ ಆಗ್ತಾ ಇತ್ತು. ಸೊ ಹಾಗೆ ನಾನು ಕೂಡ ಸ್ಯಾರಿನ ನೋಡ್ತಾ ಇದ್ದೆ. ಯಾವ ಸ್ಯಾರಿ ನಂಗೆ ಇಷ್ಟ ಆಗುತ್ತೋ ಆ ಸ್ಯಾರಿ ತಗೋಬೇಕು ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ನಿಧಿಗೂ ಕೂಡ ಡ್ರೆಸ್ ನ ಹಾಕಿ ನೋಡ್ತಾ ಇದ್ದೀನಿ. ಅವ್ರಿಗೆ ಯಾವ ಡ್ರೆಸ್ ಚೆನ್ನಾಗಿ ಕಾಣಿಸುತ್ತೋ ಅದನ್ನ ತಗೊಳ್ಳೋಣ ಅಂತ ಹೇಳಿ ಫೈನಲ್ ಆಗಿ ನನಗೆ ಹಾಗೆ ನನ್ನ ನಿಧಿಗೆ ಒಂದು ಡ್ರೆಸ್ ನ ಸೆಲೆಕ್ಟ್ ಮಾಡಿದೆ. ನನಗೂ ಕೂಡ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಕ್ರಾಫ್ಟ್ ಅಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದ್ವಿ.
ಅಲ್ಲಿ ತುಂಬಾ ವೆರೈಟಿ ವುಡನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. ಅದ್ರ ಜೊತೆಗೆ ತುಂಬಾ ಯೂನಿಕ್ ಅಂಡ್ ಅಟ್ರಾಕ್ಟಿವ್ ಆಗಿರುವಂತಹ ವುಡನ್ ಆರ್ಟಿಕಲ್ಸ್ ಕೂಡ ಇತ್ತು. ನಂತರ ಮೇಲ್ಗಡೆ ಇರೋ ಚಾಕ್ಲೇಟ್ ಫ್ಯಾಕ್ಟರಿಗೆ ನಾವೀಗ ಹೋಗ್ತಾ ಇದೀವಿ. ಕೊಕೋವಾ ಫ್ರೂಟ್ ಇಂದ ಚಾಕ್ಲೇಟ್ ಪೌಡರ್‌ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸ್ತಾರೆ. ಅದರ ಪಕ್ಕದಲ್ಲಿ ಚಾಕ್ಲೇಟ್ ಪೌಡರ್ ಇಂದ ಚಾಕ್ಲೇಟ್‌ನ ತಯಾರಿಸ್ತಾ ಇರೋದನ್ನ ನಾವು ನೋಡಬಹುದು. ನಂತರ ಅವರದ್ದೇ ಚಾಕ್ಲೇಟ್ ಶಾಪ್‌ನಲ್ಲಿ ಡಿಫರೆಂಟ್ ಫ್ಲೇವರ್ ಚಾಕ್ಲೇಟ್ಸ್‌ನ ನಾವು ಕೂಡ ಟೇಸ್ಟ್ ಮಾಡಿ ಚಾಕ್ಲೇಟ್ಸ್‌ನ ತಗೋಬಹುದು. ಇಷ್ಟೆಲ್ಲ ಪ್ಲೇಸಸ್‌ನ ನೋಡಿ ಕವರ್ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ಸಂಜೆ ಆಯ್ತು. ಹಾಗಾಗಿ ನಂತರ ನಾವು ಸ್ಟೇ ಆಗ್ತಿರುವಂತ ರೆಸಾರ್ಟ್‌ಗೆ ಹೋಗ್ತಾ ಇದೀವಿ. ಈ ರೆಸಾರ್ಟ್ ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ನೋಡ್ಬೋದು ರೆಸಾರ್ಟ್ ಹೇಗೆಲ್ಲ ಇದೆ ಅಂತ ಹೇಳಿ. ಸೊ ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು ರೆಸಾರ್ಟ್ ನೋಡಿ. ನಾವು ಇವತ್ತು ಇಲ್ಲೇ ಸ್ಟೇ ಆಗ್ತಾ ಇದೀವಿ. ನೆಕ್ಸ್ಟ್ ಡೇ ನಮ್ದು ಮೂನಾರ್ ಟ್ರಿಪ್ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.